ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರತಕ್ಕಂಥ ಸಮಸ್ಯೆ ಅಂದರೆ ಪಕ್ಷವಾತ ಆದ ನಂತರ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಅಲ್ಲಲ್ಲೂ ಬ್ಲಡ್ ಫ್ಲಾಟ್ ಆಗೋದು, ತಲೆಯಲ್ಲಿ ರಕ್ತ ಸಂಚಾರ ಆಗದೆ ರಕ್ತದ ಒತ್ತಡದಿಂದ ಬ್ಲಡ್ ಫ್ಲಾಟ್ ಆಗಿರ್ತಕ್ಕಂಥದ್ದು. ಅದ್ಭುತವಾದ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮೂಲಿಕೆಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದನ್ನು ನಾವು ಉತ್ತರೇಣಿ ಅಂತ ಕರಿತೀವಿ, ಅದೇ ರೀತಿ ಅಪಮಾರ್ಗ ಅಂತ ಕೂಡ ಕರಿತೀವಿ. ಈ ಅಪಮಾರ್ಗ ಗಿಡವನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಅಂದರೆ, ಈ ಸೊಪ್ಪು ಮಾತ್ರ ಬಿಡಿಸ್ಕೋಬೇಕು. ಈಗ ಮಳೆಗಾಲ ಇಲ್ಲದೆ ಇರೋದ್ರಿಂದ ನಮಗೆ ಈ ಥರ ಇರ್ತದೆ ಗಿಡಗಳು. ಈ ಸೊಪ್ಪು ಮಾತ್ರ ನಾವು ಬಿಡಿಸ್ಕೊಂಡು ಶೇಖರಣೆ ಮಾಡ್ಕೊಳ್ಳಿ. ಒಂದು ಅರ್ಧ ಕೆ ಜಿ 1 ಕೆ ಜಿಯಷ್ಟು ಶೇಖರಣೆ ಮಾಡ್ಕೊಳ್ಳಿ. 1 ಕೆ ಜಿ ಸ್ವಚ್ಛವಾಗಿರ್ತಕ್ಕಂಥ ಎಳ್ಳೆಣ್ಣೆ ತಗೊಳ್ಳಿ. ಎಳ್ಳೆಣ್ಣೆ ತಗೊಂಡು ಅದರಲ್ಲಿ ಈ ಸೊಪ್ಪನ್ನ ಹಾಕಿ ನಾವು ಸ್ವಲ್ಪ ಕಾಯಿಸಬೇಕು. ಕಾಯಿಸ್ತಾ ಇದ್ದರೆ ಸ್ವಲ್ಪ ಉರಿ ಜಾಸ್ತಿ ಹಿಡ್ದಂಗೆ ಸಣ್ಣ ಉರಿಯಲ್ಲಿ ಉರಿಸ್ಕೋಬೇಕು. ಉರಿತಾ ಏನಾಗುತ್ತೆ ಅಂತಂದರೆ, ಪೂರ್ತಿ ಇದರಲ್ಲಿರ್ತಕ್ಕಂಥ ರಸ ಪೂರ್ತಿ ಎಣ್ಣೆಗೆ ಸೇರ್ತದೆ. ಆಗ ಆ ಎಣ್ಣೆನ ಶೇಖರಣೆ ಮಾಡಿಕೊಂಡು ಅದಕ್ಕೆ ನಾವು ಬೆಳ್ಳುಳ್ಳಿ ಎಣ್ಣೆ ಅಂತ ಸಿಗುತ್ತೆ, ಅದರ ಜೊತೆಗೆ ನಾವು ಬಳಸಬೇಕಾಗಿರೋದು ತ್ರಿದಾರ ಅಂತಂದರೆ ಥೈಮಾಲ್, ಮೆಂಥಾಲ್, ಗಡ್ಡೆ ಕರ್ಪೂರ. ಈ 3 ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತವೆ. ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಬಿಟ್ಟುಬಿಡಬೇಕು. ಅದನ್ನು ನಾವು ಎಲ್ಲಿ ನಮಗೆ ಸಮಸ್ಯೆ ಇದೋ ಆ ಜಾಗದಲ್ಲಿ ಲೇಪನ ಮಾಡ್ತಾ ಬಂದರೆ, ರಕ್ತ ಸಂಚಾರ ಆಗದೆ ಸ್ಟಕ್ ಆಗಿರ್ತಕ್ಕಂಥ ನರಗಳಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲಲ್ಲೆಲ್ಲ ಲೇಪನ ಮಾಡ್ತಾ ಬಂದರೆ ಕಂಪಲ್ಸರಿ ನಿಮಗೆ ಆ ಸಮಸ್ಯೆ, ಪಕ್ಷವಾತದ ಸಮಸ್ಯೆ ಕ್ಲಿಯರ್ ಆಗ್ತದೆ.